ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚೈತ್ರಾಸ್ ವ್ಲಾಗ್. ಆ್ಯಂಡ್ ನಾನಿವತ್ತು ಹೋಗ್ತಾ ಇದ್ದೀನಿ ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಒಂದ್ಸರಿ ವಿಸಿಟ್ ಮಾಡಲೇಬೇಕು. ನನಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಹೋಗಿ ಅಂತ. ಸೊ ನಾನು ವಿಸಿಟ್ ಮಾಡಿದ್ದು ಹೇಳ್ತೀನಿ ಬನ್ನಿ. ನಾನಂತೂ ಕಾಫಿ ಲವರು. ನನಗೆ ಬೆಳಿಗ್ಗೆ ಎದ್ದ ಕೂಡಲೇ ಕಾಫಿ ಇರಲೇಬೇಕು. ಇಲ್ಲಾಂದರೆ ಅವತ್ತಿನ ಡೇ ಫುಲ್ ತಲೆನೋವು ಬಂದ್ಬಿಡುತ್ತೆ. ಸೊ ಕಾಫಿ ಕುಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಓಡೋದಕ್ಕೆ. ಹಾಗೆ ನನ್ನ ತಂಗಿ ಜ್ಯೂಸ್ ಟೇಸ್ಟ್ ಮಾಡಕ್ಕೆ ಹೇಳಿದ್ಲು. ಟೇಸ್ಟ್ ಮಾಡಿದೆ, ಅಷ್ಟು ಇಷ್ಟ ಆಗಲಿಲ್ಲ. ಜ್ಯೂಸ್ ಅವಳೇ ಕುಡ್ಕೊಂಡ್ಳು. ನಾನು ಮಟನ್ ಆ್ಯಂಡ್ ಚಿಕನ್ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಒಳ್ಳೆ ವೆದರು, ಸಕ್ಕತ್ತಾಗಿತ್ತು. ಸಖತ್ ಎಂಜಾಯ್ ಮಾಡಿದೆ ಅವತ್ತಿನ ಡೇ ಫುಲ್. ನಾನು ಇತ್ತೀಚೆಗೆ ತುಂಬ ಇಷ್ಟ ಆಗ್ತಿದೆ ನ್ಯಾಚುರಲ್ಟಿ ಫುಡ್ಡು. ಸೊ ನಾನು ಇವತ್ತು ಮಾಡ್ತಾ ಇದ್ದೀನಿ ಇದು ಸ್ಪೆಷಲ್ ಫುಡ್ನ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತಾರಾಮ್. ನಾನಿವತ್ತು ವಿಸಿಟ್ ಮಾಡಿದ್ದು ಮುತ್ತತ್ತಿಗೆ. ಗೊತ್ತಾಯ್ತಲ್ವಾ? ನಾನಿವತ್ತು ವಿಸಿಟ್ ಮಾಡಿದ್ದು ಮುತ್ತತ್ತಿ. ಸೊ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ. ಅಲ್ಲೇ ಹೋದ್ವಿ. ಒಳ್ಳೆ ದರ್ಶನ ಕೂಡ ಆಯಿತು. ಜನ ಜಾಸ್ತಿ ಇರಲಿಲ್ಲ. ದೇವ್ರ ಹತ್ರ ಬೇಡ್ಕೊಂಡು ಒಳ್ಳೆ ದರ್ಶನ ಆಯಿತು. ಮುಗಿಸ್ಕೊಂಡು ಅಲ್ಲೇ ಹಾಗೆ ಹಸು ಇತ್ತು, ಫೋಟೋಶೂಟ್ ಮಾಡಿಸ್ಕೊಂಡೆ. ಹಾಗೆ ಬಾಳೆಹಣ್ಣು ಕೊಟ್ಟೆ ತಿನ್ನೋದಕ್ಕೆ ತಿಂತು. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನನ್ನ ಫಾಲೋವರ್ಸ್ ಸಿಕ್ಕಿದ್ರು, ಸೆಲ್ಫಿ ಕೊಡಿ ಅಂತ ಕೇಳಿದ್ರು. ಹಾಗೆ ಕೇಳಿದರು. ನಾನು ವಿಚಾರಿಸ್ಕೊಂಡೆ ಇಲ್ಲಿ ಏನು ಸ್ಪೆಷಾಲಿಟಿ ಏನಿದೆ ಆ್ಯಂಡ್ ಇದ್ರ ಕತೆ ಏನು ಅಂತ ಹಿಸ್ಟ್ರಿ ಸ್ವಲ್ಪ ತಿಳ್ಕೊಂಡೆ ಸ್ಥಳೀಯರಿಂದ. ಮಾತಾಡಿಸೋ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಹಾಯ್ ಫ್ರೆಂಡ್ಸ್, ಒಂದು ಇನ್ಫಾರ್ಮೇಷನ್ ಅಂತಂದರೆ ಮುತ್ತತ್ತಿಲಿ ಯಾವುದು ನೆಟ್ವರ್ಕ್ ಕನೆಕ್ಷನ್ಸ್ ಯಾವುದೂ ಇಲ್ಲ. ಸೊ ಇವ್ರು ಯೂಸ್ ಮಾಡೋದೇ ಈ ಟೆಲಿಫೋನಿಂದ, ಲ್ಯಾಂಡ್ಲೈನ್ ಕನೆಕ್ಷನ್ಸ್. ತೋರಿಸಿ, ಇಲ್ಲಿ ತೋರಿಸಿ. ತುಂಬ ಕಮ್ಮಿ ಆಗಿಬಿಟ್ಟಿದೆ. ಏನೇ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದರೆ ಯಾವುದೂ ನೆಟ್ವರ್ಕ್ ಇರಲ್ಲ. ನಾವು ಯೂಸ್ ಮಾಡಬೇಕಾಗಿರೋದು ಇಲ್ಲಿ ಲ್ಯಾಂಡ್ಲೈನಿಂದಾನೆ. ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಏನು ಮಾಡ್ತೀರಾ? ಲ್ಯಾಂಡ್ಲೈನ್ ಅಭ್ಯಾಸ ಆಗೋಗಿದೆ ನಿಮಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರೀತಿಯ ಚೈತ್ರಾರಾಮ್. ನಾನಿವತ್ತು ಮುತ್ತತ್ತಿಗೆ ಬಂದಿದ್ದೀನಿ. ಸೊ ಇವತ್ತು ನನ್ನ ಡೇ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ನಾನಿವತ್ತು ಫುಡ್ ಅಂದರೆ ಚಿಕನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮಟನ್ ಕೂಡ ಮಾಡ್ತಾಯಿದ್ದೀನಿ. ಸೊ ನಾನು ಏನೇನು ಹಾಕಿ ಮಾಡ್ತೀನಿ ಆ್ಯಂಡ್ ಯಾವ ಥರ ಮಾಡ್ತೀನಿ, ಇವತ್ತಿನ ಡೇ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನ್ಯಾಚುರಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ ವ್ಯೂಸು. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ನೀವು ಬಂದು ಮಾಡಿಸ್ಕೋಬೋದು ಫೋಟೋಶೂಟ್ನ. ಗೈಸ್, ಮಟನ್ ವಾಶ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಲೊಕೇಶನ್ನು ನೋಡಿ. ಒಳ್ಳೆ ಫ್ರೆಶ್ ಮಟನ್ ತಗೊಂಬಂದ್ವಿ ಬರಬೇಕಾದ್ರೆ. ಗೈಸ್, ಮಟನ್ ತೊಳಿತಾ ಇದ್ದೀನಿ. ಇರ್ಲಿ ವಾಟರ್ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಫ್ರೆಶ್ ವಾಟರ್ ಅಂದ್ರೆ ಬಿಸ್ಲೇರಿ ವಾಟರ್ ಅಲ್ಲಿ ತೊಳಿತಾ ಇದ್ದೀನಿ. ತುಂಬಾ ಗಲೀಜ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಿ ಬೇಕೋ ಅಲ್ಲಿ ಕವರು, ಅದು ಇದು ಶಾಂಪೂ ಸೋಪು ಎಲ್ಲ ಅಲ್ಲೇ ಹೊಳೆಯಲ್ಲಿ ಒಳಗಡೆನೆ ಯೂಸ್ ಮಾಡ್ತಾ ಇದ್ದಾರೆ, ನದಿಲಿ. ಇದು ಬಂದು ಕಾವೇರಿ ನದಿ. ಕೂದಲು ಅಲ್ಲ, ಹೇರ್ಸ್ ಮುಂದೆ ಬರುತ್ತೆ ಅಂತ ಹಾಕೊಂಡ್ರದು ನನ್ನ ಸ್ಟೈಲಿಗೆಲ್ಲ. ಇದು ಕಟ್ ಮಾಡೋದಕ್ಕೆ ಆನಿಯನ್ ಮಸಾಲೆ ಕಟ್ ಮಾಡ್ತಾ ಇದ್ದೀನಿ.
ಇದು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡಕ್ ಮಿಕ್ಸಿ ಹಾಕೋದಕ್ಕೆ ಕಳಿಸ್ತಾ ಇದ್ದೀನಿ. ಗೈಸ್ ಮಸಾಲೆ ರೆಡಿ ಆಯ್ತು, ರುಬ್ಕೊಂಡ್ ಬಂದಿದ್ದಾರೆ ನಮ್ಮ ತಮ್ಮನವರು. ಓಕೆ, ಇದನ್ನ ಸೈಡಲ್ಲಿ ಇಟ್ಬಿಡೋಣ. ಗೈಸ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಒಳ್ಳೇದಾಗ್ಲಿ. ಗೈಸ್ ಆಯಿಲ್ ಹಾಕಿದ್ದೀನಿ, ನೆಕ್ಸ್ಟ್ ಆನಿಯನ್ ಹಾಕೋಣ. ಎಣ್ಣೆ ಕಾದಿದೆ. ನನಗೆ ಎಣ್ಣೆ ಅಂದ್ರೆ ಸ್ವಲ್ಪ ಭಯ. ಸೌಟು ನೀರ ಸೌಟ್ ಕೊಡು. ಯಾಕಂದ್ರೆ ಇಲ್ಲಿ ರುಬ್ಬೋದಕ್ಕೆಲ್ಲ ಅಷ್ಟೊಂದು ಕನ್ವೀನಿಯಂಟ್ ಇಲ್ಲ. ಸೊ ನಾರ್ಮಲ್ ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಮಟನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೈಕ್ ತಗೊಳ್ಳಿ, ಇಲ್ಲಿರ್ತೀನಿ. ಗೈಸ್ ನೀವು ಫ್ರೀ ಇದ್ದಾಗ ಯಾವಾಗಾದ್ರೂ ಬಂದು ಇಲ್ಲಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ವೆದರ್ ಅಂಡ್ ಲೊಕೇಶನ್ ಕೂಡ ಫೋಟೋ ಶೂಟ್ ಆಗಿರ್ಬೋದು, ಮತ್ತೆ ಒಂದು ಎಂಜಾಯ್ಮೆಂಟ್ ಒಳ್ಳೆ ಟ್ರಿಪ್ ಆಗುತ್ತೆ. ಹೌದು, ಸ್ವಲ್ಪ ಬೇಯ್ಕೊಳ್ಳೋವರೆಗೂ ಉಪ್ಪು ಹಾಕ್ತೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೋಣ. ಸಾಕಲ್ವಾ? ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ರೆಡಿಮೇಡ್ ಇದು, ಅಂಗಡಿಲಿ ತಗೊಂಡಿರೋದು. ಒಳ್ಳೆ ಎಲೆ ಮಟನ್ನು. ಗೈಸ್ ಪ್ಲೇಟ್ ಮುಚ್ಚೋಣ, ನೀರು ಸ್ವಲ್ಪ ಬೇಯೋವರೆಗೂ. ನೀರಿನ ಅಂಶ ಎಲ್ಲ ಹೋಗ್ಲಿ ಸ್ವಲ್ಪ. ನೋಡಿ ಲೊಕೇಶನ್ ತುಂಬಾ ಚೆನ್ನಾಗಿದೆ, ನೀವು ಒಂದ್ಸ್ ಟ್ರೈ ಮಾಡಿ. ಒಳ್ಳೆ ವೆದರ್ ಇದೆ. ಗೈಸ್ ಇದು ರುಬ್ಬಿರೋ ಮಸಾಲೆ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಆನಿಯನ್ ಅದು ಇದು ಎಲ್ಲ ಹಾಕಿದ್ರಲ್ವಾ, ಸೊ ಮಿಕ್ಸ್ ಮಾಡ್ಬಿಟ್ಟು ಪೇಸ್ಟ್ ಅದಕ್ಕೆ ಹಾಕ್ತಾ ಇದ್ದೀನಿ. ಒಳ್ಳೆ ಸ್ಮೆಲ್ ಇದೆ, ಸಖತ್ತಾಗಿ ಬಂದಿದೆ. ಓಕೆ, ಇದು ಕರೆಕ್ಟಾಗಿ ನೀರೆಲ್ಲ ಕರೆಕ್ಟಾಗಿ ಇದಾಗಿದೆ, ಬೆಂದಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ಇವಾಗ. ಯೂಸ್ ಮಾಡ್ತಿರೋದು ತೇಜು ಮಟನ್ ಮಸಾಲ. ಅಂಡ್ ಅಡಿಗೆಗೆಲ್ಲ ಯಾವ್ದು ಚೆನ್ನಾಗಿ ಬರುತ್ತೆ, ಅಂದ್ರೆ ಮಟನ್ ಮಸಾಲ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಕಮೆಂಟ್ ಹಾಕಿ, ನಾನು ಅದೇ ಯೂಸ್ ಮಾಡ್ತೀನಿ. ನಾನು 2 ಮಟನ್ ಮಸಾಲ ಪ್ಯಾಕೆಟ್ ಅಂಡ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಡಬ್ಬ ಹಾಕ್ತೀನಿ. ಆಮೇಲೆ ಕೊರಿಯಂಡರ್ ಪೌಡರ್, ಧನಿಯಾ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಫುಲ್ ಹಾಕೋಣ, ಯಾಕಂದ್ರೆ ನಾನು ಮಾಡ್ತಾ ಇದ್ದು 2 kg ಅನ್ಸುತ್ತೆ. ಗೈಸ್ ಇದಕ್ಕೆ ಮುತ್ತತ್ತಿ ಅಂತ ನೇಮ್ ಯಾಕೆ ಬಂತು ಅಂತ ಹೇಳಿದ್ರೆ, ಸೀತೆನೂ ರಾಮನು ವನವಾಸಕ್ಕೆ ಹೋಗ್ಬೇಕಾದ್ರೆ ಸೀತಾಮಾತೆ ಅವರು ಸ್ನಾನಕ್ಕೆ ಅಂತ ನದಿಗೆ ಇಳಿತಾರೆ. ಆಗ ಅವ್ರದ್ದು ಒರಿಜಿನಲ್ ಮೂಗ್ನತ್ತು ಕಳ್ಕೊಂಡು ಹೋಗ್ಬಿಡುತ್ತೆ. ಆಗ ಆಂಜನೇಯ ಸ್ವಾಮಿ ಬಂದು ಬಾಲದಲ್ಲಿ ನೀರೆಲ್ಲ ಫುಲ್ ತಿರುಗಿಸ್ಬಿಟ್ಟು ಆಗ ಮೂಗ್ನತ್ತು ಹುಡುಕಿ ಕೊಡ್ತಾರೆ.
ಸೊ ಸೀತಾಮಾತೆ ಅವರು ಈ ನೇಮ್ ಪ್ರಸಿದ್ಧಿ ಆಗೋದಕ್ಕೆ ಅಂದ್ರೆ ಒಂದು ನೆನಪಿರ್ಲಿ ಅಂತ ಅಂದ್ಬಿಟ್ಟು ಮುತ್ತೆತ್ತ ಮುತ್ತುರಾಯ ಅಂತ ನೇಮ್ ಕೊಡ್ತಾರೆ. ಸೊ ಇದಕ್ಕೆ ಮುತ್ತತ್ತಿ ಅಂತ ನೇಮ್ ಬಂತು ಅಂತ ಅಂದ್ರೆ ಸುಮಾರು ಜನ ಹೇಳ್ತಾರೆ ಕೆಲವೊಂದು ಕತೆಗಳು. ಬಟ್ ನನಗೆ ತಿಳಿಯೋ ಪ್ರಕಾರ ಇದನ್ನ ಹೇಳಿ. ಹಾಗೆ ಅಲ್ಲಿ ಫಿಶ್ ಸಿಕ್ತು ನಮ್ಗೆ ಅಂದ್ರೆ ಕೊಟ್ರು ಯಾರೋ ಒಬ್ರು. ಇದು ಯಾವ ಫಿಶ್ ಇದು? ಫಿಶ್ ಇದು ಕಟ್ಲಾ ಅಂತ ಅದ್ರ ಹೆಸರು. ಕಟ್ಲಾ ಅಂತನಾ? ಏನು ಒಳ್ಳೇದಿದು? ತಿಂದ್ರೆ ಒಳ್ಳೇದು. ಒಳ್ಳೇದು ಅಂದ್ರೆ ಇಲ್ಲಪ್ಪ, ಶುಗರ್ ಪಗರು ಇರೋರಿಗೆಲ್ಲ ಒಳ್ಳೇದು ಇದು. ಹೌದಾ? ಅಕ್ಕ ನಮಸ್ಕಾರ. ಆಯ್ತು ನಮಸ್ಕಾರವ. ಇಲ್ಲಿ ಮುತ್ತೆತ್ತ ಮುತ್ತುರಾಯ ಅಂತ ಹೇಳ್ತಾರಲ್ವಾ, ಇದಕ್ಕೆ ನೇಮ್ ಯಾವ ಹೆಂಗ್ ಬಂತು ಈ ತರ? ಮುತ್ತಪ್ಪ ಬಂದು ಕಾಡು ಸೇರ್ಕೊಂಡ. ಕಾಡು ಸೇರ್ಕೊಂಡ. ಓಕೆ. ಲಕ್ಷ್ಮಣ, ರಾಮ, ಸೀತೆ 3 ಜನ ಬಂದು ಸೇರ್ಕೊಂಡ್ರು. ಆಯ್ತ್ರೆ, ಇವರು ಸ್ನಾನ ಮಾಡಕ್ ಹೋದ್ರು ತಿರುಣೆ ಮಾಡ ಸೀತೆ ಮಾತೆಯವರು. ರಾಮ ಲಕ್ಷ್ಮಣ ಪಕ್ಕದಲ್ಲಿ ಮಾಡ್ತಾ ಇದ್ರು. ಅವ್ರ ಎದ್ದು ಬಂದ್ಬಿಟ್ರು. ಇವ್ರು ಸೀತೆ ಮಾತೆಯವ್ರು ಮಾಡ್ತಾ ಇದ್ರು ಸ್ನಾನನ. ಆಗೇನಾಗೋಯ್ತು, ಸೀತಾ ಮಾತೆಯವ್ರದ್ದು ಮುತ್ತು ಬಿದ್ದೈತು. ಮುಗ್ನತ್ತು ಕಳ್ಕೊಂಡ್ರು. ಬಿದ್ದೈತು. ಬಿದ್ದಾಗ ಆಗ ಆಂಜನೇಯ ಬಂದ. ಆಂಜನೇಯ ಬಂದು ಏನಂತ ಕೇಳ್ದ, ರಾಮ ನೋಡಪ್ಪ, ನಿಮ್ಮಮ್ಮರದು ಸೀತೆ ಮಾತೆಯವ್ರದು ಮುತ್ತು ಬಿದ್ದಾಗಿದಂತೆ, ನಾನು ಹುಡುಕ್ತೆ, ಲಕ್ಷ್ಮಣನು ಹುಡುಕ್ತಾ ಸಿಕ್ಲಿಲ್ಲ, ಟ್ರೈ ಮಾಡು ಅಂತ ಹೇಳ್ತಾರೆ. ನಿನಗೆ ಏನು ಮಾಡಿಯೋ ಮಾಡಪ್ಪ, ನಮ್ಗೆ ಆಗುದಿಲ್ಲ, ನೋಡ ಒಂದೇ ಕರ್ಕ ಹೋಗುದಿಲ್ಲ ಅಂತ ಹೇಳ್ಬಿಟ್ಟಿರ್ದು ರಾಮ. ಆಯ್ತು ನಂದು ಅಂದ್ಬಿಟ್ಟು ಆಗೇನ್ ಮಾಡ್ದ, ಅವನು ಬಾಲನ ಆಂಜನೇಯ ಬಿಟ್ಟೆ ಹಿಂಗ್ ತಿರ್ಗದ 3 ಸುತ್ತ. 3 ಸುತ್ತಲ್ಲಿ ತಗ್ಲಾಕತ್ತದು ಮುತ್ತು ಸಿಕ್ಕಾಕತ್ತು. ಆಗ ರಾಮ ಅಂದ, ನೀನು ನನಗಿಂತ ಬಲಶಾಲಿ ಆಂಜನೇಯ ಅಂತ. ಈಗ ಆಂಜನೇಯ ಅಲ್ವೇ ಅಲ್ಲಿರುನು ಮುತ್ತಪ್ಪ ಅಂದ್ರೆ ಮುತ್ತೆತ್ತ ಮುತ್ತುರಾಯ ಅಂತ ನೇಮ್ ಅದಕ್ಕೆ ಬಂತು. ಓಕೆ ಫ್ರೆಂಡ್ಸ್, ಸೀತಾಮಾತೆ ಅವರು ಮೂಗ್ನತ್ ಕಳ್ಕೊಂಡಾಗ ಆಂಜನೇಯ ಸ್ವಾಮಿ ಬಂದು ಹುಡ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮುತ್ತೆತ್ತ ಮುತ್ತುರಾಯ ಅಂತ ಬಂದಿದೆ. ಓಕೆ. ಎತ್ತಲು ಮಾಯವಾದ ಮುತ್ತಿನ ಮೂಗುತಿ ಚಂದ, ಎತ್ತಿ ತರುವರಾಯ ಮುತ್ತೆತ್ತರಾಯ. ಸರಿ ಬಾ, ಅವ್ನು ಬದುಕಿದಿರೋ ಬೈಗೆ ಬೇಡ. ಸೂಪರ್ ತಾತ. ನೀನು ಶನಿವಾರ ಭಾನುವಾರ ಬಾ, ನೀನು ಫೇಮಸ್ ತೋರ್ತಾರೆ ಇಲ್ಲಿ. ಎಲ್ಲವಾ ಇಲ್ಲಿ ಒಂದ್ ಮಾತು ಹೇಳ್ಬಿಡ್ತೀನಿ ಕೇಳಿ. ಎತ್ತಲು ಮಾಯವಾದ ಅದ್ ನೀಟಾಗಿ ಹೇಳಿ. ಒಂದ್ ನಿಮಿಷ ಇರಿ ಫ್ರೆಂಡ್ಸ್, ತಾತ ಅವರು ಒಂದ್ ನಿಮಿಷ ಇರಿ, ಒಂದ್ ಸಾಂಗ್ ಹೇಳ್ತಾರೆ, ಕೇಳ್ಕೊಳ್ಳೋಣ ಬರೋಣ ಬನ್ನಿ. ಎತ್ತಲು ಮಾಯವಾದ ಮುತ್ತಿನ ಮೂಗುತಿ ಚಂದ, ಎತ್ತಿ ತರುವರಾಯ ಮುತ್ತತ್ತರಾಯ. ಕೇಳಿದ್ರಲ್ವಾ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಡಿರೋ ಸಾಂಗ್ ಇದು. ಗೈಸ್ ಕೇಳಿಸ್ಕೊಂಡ್ರಿ ಅಲ್ವಾ ಮುತ್ತತ್ತಿಗೆ ನೇಮ್ ಹೇಗ್ ಬಂತು ಅಂತ. ಇಲ್ಲಿನ ಸ್ಥಳೀಯರು ಈ ಕಥೆಯನ್ನ ಹೇಳ್ತಾರೆ. ಅಂಡ್ ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ಅದೇ ಕೂಡ ಸಿಗುತ್ತೆ. ಥ್ಯಾಂಕ್ ಯು ತಾತ. ಓಕೆ, ನೆಕ್ಸ್ಟ್ ಕುಕಿಂಗ್ ಕಡೆ ಹೋಗೋಣ ಬನ್ನಿ. ಆಲ್ಮೋಸ್ಟ್ ಅಲ್ಲಿ ಅಡ್ಗೆ ಆಗಿದೆ, ನೋಡೋಣ. ಗೈಸ್, ಇನ್ನೊಂದು ರೆಸಿಪಿ ರೆಡಿ ಆಗಿದೆ, ಫಿಶ್ ತವಾ ಫ್ರೈ ಮಾಡೋದಕ್ಕೆ. ಇದೇನಿಲ್ಲ, ನ್ಯಾಚುರಲ್ ಆಗಿ ಚಿಲ್ಲಿ ಪೌಡರು, ಲೆಮನ್ನು ಮತ್ತೆ ಸಾಲ್ಟ್ ಅಷ್ಟಾಗ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ತವಾ ಫ್ರೈ ಮಾಡೋದು. ಇದು ಅನ್ನ ಮಾಡ್ತಾ ಇದ್ದೀವಿ ಗೈಸ್. ಚಿಕನ್ ಮಸಾಲಾ ರೆಡಿ ಗೈಸ್. ತವಾ ಫ್ರೈ ಮಾಡ್ತಾ ಸೂಪರ್ ಆಗಿದೆ. ಮಟನ್ ಚೆನ್ನಾಗಿದೆ, ಫಿಶ್ ಸೂಪರ್ ಆಗೈತೆ. ಹೇಗಿದೆ? ಸೂಪರ್ ಆಗಿದೆ. ಹೌದಾ? ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದ್ಯಾ? ಮಸ್ತಾಗಿದೆ. ಅಂದ್ ಹೇಗಿದೆ? ಸೂಪರ್ ಆಗಿದೆ. ನಮ್ಮ ಮಂಡ್ಯ ಸ್ಟೈಲ್ ಅಲ್ಲಿ, ಮಂಡ್ಯ ನಾಟಿ ಸ್ಟೈಲ್ ಚೆನ್ನಾಗಿದೆ. ಚಿಕನ್, ಮಟನ್, ಫಿಶ್ ಸೂಪರ್ ಆಗಿದೆ. ತೋರಿಸಿ ಕ್ಯಾಮ್ರಾಗೆ. ನೋಡ್ರಿ ಗೋಟಿ ಸೂಪರ್ ಆಗಿದೆ. ಮಂಡ್ಯ ನಳ್ಳಿ ಮುಳೆ. ಬನ್ನಿ ನೆಕ್ಸ್ಟ್ ಟೈಮು ಫ್ರೆಂಡ್ಸ್, ಬನ್ನಿ ಫ್ರೀ ಇದ್ದಾಗ.
ಫೈನಲಿ ಊಟ ಆಯಿತು, ಹೊರಡ್ತೀವಿ ಮನೆಗೆ ಇವಾಗ. ಓಕೆ ಫೈನ್, ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ತುಂಬ ಮೆಮೊರೇಬಲ್ ನನಗೆ. ಹಾಗೆ ಅಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡೆ, ಏಕೆಂದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿತ್ತು ಫೋಟೋಶೂಟ್ಗೆ. ಹೇಗಿದೆ ಕಮೆಂಟ್ ಹಾಕಿ, ಚೆನ್ನಾಗಿದ್ರೆ ಫೋಟೋಸ್ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವಿಡಿಯೋ ಬರ್ತಾ ಇದೆ. ಓಲ್ಡ್ ವಿಡಿಯೋ ತುಂಬ ಚೆನ್ನಾಗಿ ಲೈಕ್ಸ್ ಕಮೆಂಟ್ಸ್ ಆಗಿತ್ತು. ಇದೇ ಥರ ಇದನ್ನು ವೈರಲ್ ಮಾಡಿ. ಥ್ಯಾಂಕ್ ಯು, ಬಾಯ್.